ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಜನವರಿ 26. ಇಂದು ನಾವು ಸಂವಿಧಾನ ದಿನ ಅಂದರೆ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಿಸ್ತೀವಿ. ಇದಕ್ಕೆ ಗಣತಂತ್ರ ದಿನಾಚರಣೆ ಅಂತ ಕೂಡ ಕರಿತೀವಿ. ಇದು ಅತ್ಯಂತ ಅದ್ಭುತವಾದಂಥ ದಿನ. ಯಾಕಂದರೆ ಸ್ವಾತಂತ್ರ್ಯ ಬಂದ ನಂತರ ನಾವು ಆಚರಿಸುವುದು ಈ ಗಣತಂತ್ರ ದಿನಾಚರಣೆ. ಸ್ವಾತಂತ್ರ್ಯ ದಿನದಂದು ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತು. ಆದರೆ ಗಣತಂತ್ರ ದಿನದಂದು ನಾವು ವಿಶ್ವದ ಅತ್ಯಂತ ಸುದೀರ್ಘವಾದಂಥ ಸುಸಜ್ಜಿತವಾದಂಥ ಸಂವಿಧಾನ ಅಂದರೆ ಸಮಬಾಳ್ವೆ, ಸಮಪಾಲು, ಸಮ ಬದುಕಿಗಾಗಿ ಪ್ರಜೆಗಳಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟು ಅವರಿಗೆ ತಮ್ಮ ದೇಶದ ಹಕ್ಕನ್ನು, ಹೊಣೆಯನ್ನು ಎರಡನ್ನೂ ಕೊಟ್ಟಂಥ ಅದ್ಭುತವಾದಂಥ ದಿನ. ಈ ಸಂವಿಧಾನದ ಕಮಿಟಿ ಅಂದರೆ ಡ್ರಾಫ್ಟ್ ಕಮಿಟಿಯ ಚೇರ್ಮನ್ನು ಭಾರತ ರತ್ನ BR ಅಂಬೇಡ್ಕರ್ ಅವರು. ಆ ಡ್ರಾಫ್ಟನ್ನು ಬರೆದವರು BN ರಾವ್ ಅವರು. ಅವರ ಜೊತೆಗೆ ಇನ್ನೂ ಕೂಡ ಸುಮಾರು 2 ವರ್ಷ 11 ತಿಂಗಳು 18 ದಿನ ಅವರು 165 ದಿನಗಳಲ್ಲಿ ಸಭೆಗಳನ್ನು ಮಾಡಿ ವಿಶೇಷವಾದಂಥ ವಿಚಾರಗಳನ್ನು ಜೋಡಿಸಿ ಅದನ್ನ 389 ಜನರು ಇರುವಂಥ ಒಂದು ಸಂವಿಧಾನದ ಒಂದು ಸಭೆಯನ್ನು ಮಾಡಿ ಅಷ್ಟು ಜನರಲ್ಲಿ 15 ಜನ ಮಹಿಳೆಯರಿದ್ದರು. ಆ ಮಹಿಳೆಯರಲ್ಲಿ ದುರ್ಗಾಬಾಯಿ ದೇಶ್ಮುಖ್ ಅವರು ಕೂಡ ಪ್ರಮುಖರಾಗಿದ್ದರು. ಹಾಗಾಗಿ ಈ 389 ಜನರು ಅವರ ತಲೆಯಲ್ಲಿರುವಂಥ ವಿಚಾರಗಳನ್ನು ಸೇರಿಸಿ ಮಹಿಳೆಯರಿಗೆ ಸಬಲೀಕರಣಗೊಳಿಸೋದಕ್ಕಾಗಿ ಅವರಿಗೆ ಸಮಾನತೆ, ಶಿಕ್ಷಣ ಮತ್ತು ಅವರಿಗೆ ಈ ವರದಕ್ಷಿಣೆದ ಪಿಡುಗು, ಅದು ಬಾಲವಿವಾಹ ಇವೆಲ್ಲವನ್ನೂ ಕೂಡ ನಿರ್ಮೂಲಗೊಳಿಸೋಕ್ಕಾಗಿ ಕಾನೂನು ಪ್ರಕಾರ ಹೋರಾಟಕ್ಕೆ ಹಕ್ಕಿಗಾಗಿ ಅನುವು ಮಾಡಿಕೊಡಲು ಈ 15 ಜನ ಮಹಿಳೆಯರು ಆ ಡ್ರಾಫ್ಟ್ ಕಮಿಟಿಯಲ್ಲಿ ಕೆಲಸ ಮಾಡಿದರು. ಇದು ಯಾಕೆ ಪ್ರಮುಖ ಆಗತ್ತೆ ಅಂತಂದರೆ, ಬ್ರಿಟಿಷರ ಸಿಸ್ಟಮ್ ಪ್ರಕಾರ ನಾವು ಪಾರ್ಲಿಮೆಂಟ್ ಸಿಸ್ಟಮನ್ನು ಅಳವಡಿಸಿಕೊಂಡ್ರೂ ಕೂಡ ಇಲ್ಲಿ ವಿಶೇಷವಾಗಿ ಭಾರತೀಯರಿಗಾಗಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಪ್ರಮುಖ ಅಂತಂದರೆ ಇದರಲ್ಲಿ ಯಾರೂ ಮೇಲೂ ಯಾರೂ ಕೀಳಿಲ್ಲ, ಸಮಾನ ಹಕ್ಕನ್ನು ಕೊಟ್ಟು ಬೇರೆ ರಾಜ್ಯ ದೇಶಗಳಲ್ಲಿ ಆದ ಹಾಗೆ ಯಾರೂ ಕೂಡ ಸರ್ವಾಧಿಕಾರಿ ಆಗಲು ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ, ದೇಶಗಳಲ್ಲಿ ನಾವು ನೋಡಿದ ಹಾಗೆ ಅಲ್ಲಿ ಒಬ್ಬ ಏನಂತೀರ ಮಿಲಿಟ್ರಿ ಮ್ಯಾನು ಡಿಕ್ಟೇಟರ್ ಆಗುವಂಥದ್ದು, ಮಿಲಿಟ್ರಿ ಕೂ ಆಗಿ ಇಡೀ ದೇಶವನ್ನು ಮಿಲಿಟ್ರಿ ತನ್ನ ಕೈಯಲ್ಲಿ ತಗೊಳ್ಳುವಂಥದ್ದು ನಮ್ಮ ದೇಶದಲ್ಲಿ ಸಾಧ್ಯವೇ ಇಲ್ಲ. ಯಾಕಂದರೆ ಸಂವಿಧಾನವಾಗಿ ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಪ್ರಜೆಗಳಿಗೆ ಮಹತ್ವ ಕೊಟ್ಟಿರೋದ್ರಿಂದ ಇಲ್ಲಿ ಕೊನೆಯ ವ್ಯಕ್ತಿಯವರೆಗೂ ಎಲ್ಲ ಹಕ್ಕುಗಳು ಪ್ರಜೆಗಳಿಗಾಗಿ, ಭಾರತೀಯರಿಗಾಗಿ ಇಟ್ಟಂಥ ದಿನ. ಹಾಗಾಗಿ ಇದು ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥ ಸಂವಿಧಾನದ ದಿನ ಅಂತ ಹೇಳ್ಬೋದು. ಹಾಗಾಗಿ ಅದರ ಮುಖ್ಯಸ್ಥರಾದಂಥ ಭಾರತ ರತ್ನ ಅಂಬೇಡ್ಕರ್ ಅವರ ಜೊತೆಗೆ ಎಲ್ಲ ಜನರು ಶ್ರಮಿಸಿ ಇದನ್ನು ಅತ್ಯಂತ ವಿಶ್ವದಲ್ಲೇ ವಿಸ್ತೃತವಾದಂಥ, ವಿಶಾಲವಾದಂಥ, ಅತ್ಯಂತ ವಿಕಾಸಶೀಲವಾದಂಥ ಒಂದು ವೈಜ್ಞಾನಿಕವಾದಂಥ ನಿಲುವನ್ನು ತಗೊಂಡಿರೋದು ಭಾಳ ಮುಖ್ಯ. ಬಹುಶಃ 12ನೇ ಶತಮಾನದ ಅನುಭವ ಮಂಟಪದ ಹಾಗೆ ಈಗ ನಮ್ಮ ಪಾರ್ಲಿಮೆಂಟು ಕೂಡ ವಿಶ್ವದಲ್ಲೇ ಅತ್ಯಂತ ಉತ್ತಮವಾದಂಥ ಡೆಮೋಕ್ರಸಿ ಅಂತಂದರೆ ಗಣರಾಜ್ಯೋತ್ಸವ ಆಗೋಕ್ಕೆ ಈ ಸಂವಿಧಾನವೇ ಕಾರಣ ಆಗಿದೆ. ಹಾಗಾದರೆ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಮಾಡಿದಾಗ ನಾವು ಭಾರತದ ತಿರಂಗ ಹಾರಿಸ್ತೀವಿ, ಇಲ್ಲೂ ಕೂಡ ಹಾರಿಸ್ತೀವಿ. ವ್ಯತ್ಯಾಸ ಏನು? ಸ್ವಾತಂತ್ರ್ಯ ದಿನಾಚರಣೆ ಮಾಡುವಾಗ ಪ್ರಧಾನಮಂತ್ರಿಯವರು ರೆಡ್ ಫೋರ್ಟಲ್ಲಿ ನಿಂತ್ಕೊಂಡು ಕೆಳಗಡೆಗಿರೋ ಧ್ವಜವನ್ನು ಹಗ್ಗದಿಂದ ಎಳೆದು ಮೇಲಕ್ಕೆ ಏರಿಸಿ ಅದನ್ನು ಧ್ವಜಾರೋಹಣ ಮಾಡ್ತಾರೆ. ಅಂದರೆ ಅದು ಧ್ವಜವನ್ನು ಮೇಲಕ್ಕೆ ಹಾರಿಸುವುದಂತ, ಅದಕ್ಕೆ ಫ್ಲ್ಯಾಗ್ ಹಾಯ್ಸ್ಟಿಂಗ್ ಅಂತ ಇಂಗ್ಲೀಷ್ನಲ್ಲಿ ಅಂತೀವಿ. ಆದರೆ ಈ ಸಂವಿಧಾನ ದಿನದಂದು ಏನು ಅಂತಂದರೆ, ಈ ಸಂವಿಧಾನದ ದಿನದಂದು ಆಗಲೇ ಧ್ವಜ ಮೇಲಿರುತ್ತೆ, ಸ್ವಾತಂತ್ರ್ಯ ಬಂದಾಗಿದೆ. ಅದಕ್ಕೆ ನಾವು ಒಂದು ಸಂವಿಧಾನವಾದ ಚೌಕಟ್ಟನ್ನು ಕೊಟ್ಟಿರೋ ದಿನ ಆಗಿರೋದ್ರಿಂದ ಅಲ್ಲಿ ಇರುವಂಥ ಮೇಲೆ ಇರುವಂಥ ತಿರಂಗವನ್ನು ನಾವು ಅದನ್ನ ಅನ್ಫರ್ಲ್ ಮಾಡೋದು ಅಂತಂತಾರೆ, ಅಂದರೆ ಅಲ್ಲೇ ಹಾರಿಸೋದು ಅಂತ. ಹಾಗಾಗಿ ಇವತ್ತು ನಾವು
ಅನ್ಫರ್ಲ್ ಮಾಡ್ತಾ ಇದ್ದೀವಿ, ಅಂದರೆ ಧ್ವಜವನ್ನು ಹಾರಿಸ್ತಾ ಇದ್ದೀವಿ. ಅದನ್ನು ಧ್ವಜಾರೋಹಣ ಅನ್ನೋದಿಲ್ಲ, ಧ್ವಜ ಅನಾವರಣ ಅಂತಂತೀವಿ. ಹಾಗಾಗಿ ಬನ್ನಿ ಇವತ್ತು ನಾವು ತಿರಂಗಾ ಧ್ವಜವನ್ನು ಅನಾವರಣ ಮಾಡಿ ವಿಶ್ವಕ್ಕೆ ಅತ್ಯಂತ ಉತ್ಕೃಷ್ಟವಾದಂಥ ಯಾವುದಾದ್ರೂ ಒಂದು ಡೆಮೋಕ್ರಸಿ ಇದ್ದರೆ ಅತ್ಯಂತ 140 ಕೋಟಿ ಜನರ ಹಿತಕ್ಕಾಗಿ ಇರುವಂಥ ಈ ಸಂವಿಧಾನದ ದಿನವನ್ನು ನಾವು ಕೇವಲ ಒಂದು ರಜೆ ದಿನ ಅಂತ ಆಚರಿಸದೆ ನಮಗೆ ಸಂವಿಧಾನ ಕೊಟ್ಟಂಥ ಹಕ್ಕು ಹೊಣೆ ಅದನ್ನು ಬಳಸ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಕೂಡ ಸಮಾನ ಹಕ್ಕನ್ನು ಕೊಡುವಂಥ ಈ ಅದ್ಭುತವಾದಂಥ ಸಂವಿಧಾನವನ್ನು ನಾವು ನಮಿಸೋಣ. ಅದನ್ನು ರಚಿಸಿದಂಥ ಅಂಬೇಡ್ಕರ್ ಅವರು ಅವರ ಜೊತೆಗೆ ಶ್ರಮಿಸಿದಂಥ 389 ಜನರಿಗೂ 15 ಜನ ವಿಶೇಷವಾಗಿ ಮಹಿಳೆಯರಿಗೂ ನಾವು ನಮೋ ನಮಃ ಅಂತಂದ್ಬಿಟ್ಟು ನಮ್ಮ ಭಾರತ ಮಾತೆಗೆ ಜೈ ಅನ್ನೋಣ. ಭಾರತ ಮಾತೆಗೆ ಜಯವಾಗಲಿ, ಸಂವಿಧಾನಕ್ಕೆ ಜಯವಾಗಲಿ. ನಮ್ಮ ಭಾರತ ಸದಾ ಹೀಗೆ ಡೆಮೋಕ್ರೆಟಿಕ್ ಕಂಟ್ರಿ ಆಗಿ ವಿಶ್ವವಿಖ್ಯಾತವಾಗಿ ವಿಶ್ವಗುರು ಆಗಲಿ ಅಂತ ಹಾರೈಸೋಣ. ನಮಸ್ಕಾರ, ಶರಣಾರ್ಥಿಗಳು.